ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಶತಮಾನದ ಸಂತ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನದ ಸಂಸ್ಮರಣೆ ಇವತ್ತು 118ನೆಯ ಜನ್ಮದಿನ. ಇಂದು ನಾವೆಲ್ಲರೂ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಜೊತೆ ಸಿದ್ಧಗಂಗಾ ಮಠದ ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಚೈತನ್ಯವನ್ನ ನಮ್ಮ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ, ಸಿದ್ಧಗಂಗೆಯ ಸಿದ್ಧಗಂಗಾ ಮಾತೆಯನ್ನ, ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನ ಈ ಸತ್ಸಂಗಕ್ಕೆ ನಾವು ಸ್ವಾಗತಿಸ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಹಾಗೂ ಆಧ್ಯಾತ್ಮಿಕ ಸೂರ್ಯ ಪತ್ರಿಜಿ ಗುರುಗಳ ಚೈತನ್ಯದೊಂದಿಗೆ ನಾವೆಲ್ಲರೂ ಇವತ್ತು ಆನಾಪಾನಸತಿ ಧ್ಯಾನವನ್ನ ಒಟ್ಟಾಗಿ ಮಾಡೋಣ. ಅದಕ್ಕೂ ಮೊದಲು, ಧ್ಯಾನಕ್ಕೂ ಮೊದಲು ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅವರ ಹೆಸರನ್ನ ಕೇಳದವರೇ ಇಲ್ಲ, ಎಲ್ಲರಿಗೂ ಗೊತ್ತು. ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಪರಮ ಪೂಜ್ಯರು. ಆ ಸಿದ್ಧಗಂಗಾ ಮಠದಲ್ಲಿ ನಾನು ಕೂಡ ಶಿಕ್ಷಣವನ್ನ ಪಡೆದವಳೇ ಆಗಿದ್ದೇನೆ ಮಾಸ್ಟರ್ಸ್. ಖಂಡಿತ ತುಂಬಾ ಹೆಮ್ಮೆ ಆಗುತ್ತೆ. 12ನೇ ಶತಮಾನದ ಬಸವಾದಿ ಶರಣರ ನುಡಿ ಮುತ್ತು ವಚನಗಳ ಹಣತೆಯಂತಿರುವ ನಿತ್ಯ ಕಾಯಕ ಯೋಗಿ, ಭಕ್ತರ ಪಾಲಿನ ನಡೆದಾಡುವ ದೇವರೆಂದು ಹೆಸರಾಗಿರುವಂತಹ ತ್ರಿವಿಧ ದಾಸೋಹ ಮೂರ್ತಿ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ವಿಶ್ವ ಮಾನವರಾಗಿ ಮಾನವ ಧರ್ಮದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ನಿತ್ಯ ಕಾಯಕದಲ್ಲಿ ಸರ್ವರಿಗೂ ಲೇಸನ್ನ ಬಯಸುತ್ತಾ ಸಾಮಾಜಿಕ ಅಸಮತೋಲನ ನಿವಾರಣೆಗಾಗಿ ಶ್ರಮವನ್ನ ವಹಿಸಿ ಇಂದು ದೇವರಾಗಿರುವ ಸ್ವಾಮೀಜಿಗಳ ಗದ್ದುಗೆ ಬೇಡಿ ಬರುವ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ದೇಗುಲವಾಗಿದೆ ಮಾಸ್ಟರ್ಸ್. ನಾನು ಇಂದು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ಗದ್ದುಗೆಯನ್ನ ವಿಸಿಟ್ ಮಾಡಿದ್ದೆ. ಕೆಳಗಡೆ ಧ್ಯಾನ ಮಂದಿರ, ಅಲ್ಲಿ ಕೂಡ ವಿಸಿಟ್ ಮಾಡಿ ಸಿದ್ಧಗಂಗಾ ಮಾತೆಯ ಸನ್ನಿಧಾನದಲ್ಲಿ ಕುಳಿತು ಧ್ಯಾನವನ್ನ ಮಾಡಿ ಬಂದೆ ಮಾಸ್ಟರ್ಸ್. ಬಹಳ ತೃಪ್ತಿ ಅನ್ನಿಸ್ತು. ಸಾಧನೆಯ ಶಿಖರ ತ್ರಿವಿಧ ದಾಸೋಹಿ, ಅವಿಶ್ರಾಂತ ಕಾಯಕ ಯೋಗಿ, ಸದಾಚಾರಿ, ಸಮಾನತೆ, ಹರಿಕಾರ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಕರ್ನಾಟಕ ರತ್ನ, ಪದ್ಮಭೂಷಣ, ಹೀಗೆ ಹಲವಾರು ಖ್ಯಾತಿಗಳಿಂದ ಹೆಸರಾಗಿರುವಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಆಶ್ರಯದ ಜೊತೆಗೆ ಅನ್ನವನ್ನ, ನಿರಂತರವಾಗಿ ವಿದ್ಯಾಭ್ಯಾಸವನ್ನ ನೀಡುತ್ತಾ ಸಹಸ್ರಾರು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನ ನೀಡಿರುವ ಶ್ರೀಗಳು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠವನ್ನ ಅತ್ಯುನ್ನತ ಸ್ಥಾನದಲ್ಲಿ ತಂದು ನಿಲ್ಲಿಸಿ ವಿಶ್ವಮಾನ್ಯಗೊಳಿಸಿದ್ದಾರೆ ಮಾಸ್ಟರ್ಸ್. ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ, ಕಾವಿಯುಡುಗೆಯ ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ, ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ ಎಂದು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ತಮ್ಮ ಕವನದಲ್ಲಿ ಹೇಳಿರುವಂತೆ ಶ್ರೀ ಕ್ಷೇತ್ರ ಸಿದ್ಧಗಂಗೆ ತನ್ನ ಕಾಯಕ ನಿಷ್ಠೆಯಿಂದ ಉತ್ತುಂಗ ಶಿಖರಕ್ಕೆ ಏರ್ತಾ ಬರ್ತಾ ಇದೆ ಮಾಸ್ಟರ್ಸ್. ಸಮಾನತೆಯ ಶ್ರಮಜೀವಿ ನಮ್ಮ ಈ ಶಿವಕುಮಾರ ಸ್ವಾಮಿಗಳು. ಸಮಾನತೆಯ ಮಹಾಪುರುಷರಾಗಿ ಸಮಾಜದ ಉದ್ಧಾರಕ್ಕಾಗಿ ನಿರಂತರವಾಗಿ ಶ್ರಮಿಸಿದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಎಲ್ಲಾ ಜಾತಿ, ಧರ್ಮ, ವರ್ಗ, ಪಂಗಡ ಎನ್ನದೆ ಸಕಲ ವರ್ಗದ ಪ್ರೀತಿಯ ಗುರುಗಳಾಗಿದ್ದಾರೆ. ಮಠದಲ್ಲಿ ಕಲಿಯುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶ್ರೀಗಳಿಗೆ ಬಲು ಪ್ರೀತಿ. ಶ್ರೀಗಳು ಪಟ್ಟಾಧಿಕಾರ ಪಡೆದ ಆರಂಭದಿಂದ ತಮ್ಮ ಕಾರ್ಯಕ್ಷೇತ್ರ ವಿಸ್ತರಿಸುತ್ತಾ 87 ವರ್ಷಗಳಲ್ಲಿ ಶ್ರೀಮಠವನ್ನ ಭೂತಪೂರ್ವವಾದ ಸಾಧನೆಯತ್ತ ತಂದು ನಿಲ್ಲಿಸಿದ್ದಾರೆ ಮಾಸ್ಟರ್ಸ್. ಶ್ರೀ ಕ್ಷೇತ್ರದಲ್ಲಿ ಅನುಚಾನವಾಗಿ ನಡೆದು ಬಂದಿರುವ ಅನ್ನದಾನದ ಜನತೆಗೆ ಸಂಸ್ಕೃತ ಪಾಠಶಾಲೆಯಾಗಿ
1917ರಲ್ಲಿ ಪ್ರಾರಂಭವಾಗಿರುವ ಸಂಸ್ಥೆಯನ್ನ 1938ರಲ್ಲಿ ಸಂಸ್ಕೃತ ಕಾಲೇಜನ್ನ ಮಾಡಿ ಇಡೀ ರಾಷ್ಟ್ರದಲ್ಲಿಯೇ ಬೃಹತ್ ಸಂಸ್ಕೃತ ಸಂಸ್ಥೆಯನ್ನಾಗಿಸಿದ ಕಾರಣ ಪುರುಷರಾಗಿದ್ದಾರೆ, ಕಾರಣೀಭೂತರಾಗಿದ್ದಾರೆ. ಶ್ರೀಮಠದ ವಿದ್ಯಾರ್ಥಿಗಳಲ್ಲಿ ಜಾತಿ ಮತ ಧರ್ಮ ಭೇದವಿಲ್ಲದೆ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತಾಭ್ಯಾಸ ಮಾಡುತ್ತಿರುವುದು ಮಠದ ಹೆಗ್ಗಳಿಕೆಯಲ್ಲಿ ಒಂದು. ಮಠದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯತೆ ಗಮನದಲ್ಲಿಟ್ಟುಕೊಂಡು ಭಾರತೀಯ ಸಂಸ್ಕೃತಿ, ಜೀವನ ವಿಧಾನ ಹಾಗೂ ಧಾರ್ಮಿಕ ಸಂಸ್ಕೃತಿ ಅಳವಡಿಸಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಅತ್ಯಂತ ಶಿಸ್ತುಬದ್ಧವಾದ ಸಂಯಮಯುಕ್ತ ಕಾಯಕ ಸದ್ಭಾವನೆಯುಳ್ಳ ಹಾಗೂ ಜೀವನ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಶಿಕ್ಷಣ ನೀಡುತ್ತಿರುವುದು ಅತ್ಯಂತ ಸ್ತುತ್ಯಾರ್ಹವಾದ ಸಂಗತಿಯಾಗಿದೆ ಮಾಸ್ಟರ್ಸ್. ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಬಹಳ ಶಿಸ್ತು, ಅವರಲ್ಲಿ ಬಹಳ ಶಿಸ್ತನ್ನ ನಾವು ನೋಡಿದ್ವಿ. ರಾತ್ರಿ ಎಲ್ಲಾ ಮಕ್ಕಳು ಶಾಲೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಅವ್ರು ಮಲ್ಕೊಂಡಿದಾರ ಅಂತ ಅವರು ಮಧ್ಯರಾತ್ರಿ ಎದ್ದೋಗಿ ಚೆಕ್ ಮಾಡಿ ಎಲ್ಲಾ ಮಕ್ಕಳು ಮಲ್ಗಿದಾರ ಅನ್ನೋದು ಕನ್ಫರ್ಮ್ ಆದ್ಮೇಲೆ, ಖಚಿತವಾದ್ಮೇಲೆ ಅವ್ರು ಬಂದು ಕೇವಲ 1 ಗಂಟೆ ಅಥವಾ 2 ಗಂಟೆ ಅಷ್ಟೇ ನಿದ್ದೆ ಮಾಡ್ತಾ ಇದ್ರು. ಮತ್ತೆ 2 ಗಂಟೆ 3 ಗಂಟೆಗೆ ಎದ್ದವರು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು. ಅಂದ್ರೆ ಸ್ನಾನವನ್ನ ಮಾಡಿ ಶಿವಪೂಜೆ, ಶಿವ ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಖಂಡಿತವಾಗಿ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಹೇಳೋಕೆ ಒಂದು ದಿನ ಸಾಕಾಗೋದಿಲ್ಲ ಮಾಸ್ಟರ್ಸ್. ಪ್ರತಿ ಆದಿ ಅಂತ್ಯದಲ್ಲೂ ಗುರುವಿನ ಮಹತ್ವ ಬಹಳ ಹಿರಿದು. ಅಜ್ಞಾನದ ಕಣ್ಣನ್ನ ಜ್ಞಾನವೆಂಬ ದೀಪದಿಂದ ತೆರೆಸಿದ ಗುರುವಿಗೆ ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಪ್ರಣಾಮಗಳನ್ನ ಈ ಧ್ಯಾನದ ಸೆಷನ್ ಮೂಲಕ ಸಲ್ಲಿಸೋಣ ಮಾಸ್ಟರ್ಸ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಇಲ್ಲಿಂದ ಈ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಕಾಯಕದಿಂದಲೇ ಕಾಯಕ್ಕೆ ಅರ್ಥ ಅಂತ ತಿಳಿಸಿಕೊಟ್ಟಂತಹ ಶಿವಕುಮಾರ ಸ್ವಾಮೀಜಿ ಅವರು ಕಾಯಕದ ಹೊರತು ಬೇರೆ ಯಾವ ಫಲವನ್ನು ಬಯಸಬಾರದು ಎಂದು ಪೂಜ್ಯರ ತತ್ವಗಳಲ್ಲಿ ಪ್ರಮುಖವಾದದ್ದು ಅನ್ನ ತಿನ್ನುವಾಗಲೂ ಅದಕ್ಕೆ ನಮ್ಮ ನ್ಯಾಯಯುತ ಕಾಯದ ಬೆವರು ಹರಿಸಲೇಬೇಕು ಎನ್ನುವುದು ಪೂಜ್ಯರ ಸಂದೇಶವಾಗಿತ್ತು. ಕಾಯಕವೇ ಕೈಲಾಸ, ಕಾಯಕವೇ ಕಾಯವನ್ನ ಕರ್ತನಾದ ಶಿವನ ಪಾದಕ್ಕೆ ಅರ್ಪಿಸುವ ದಾರಿ. ಅದಕ್ಕಾಗಿ ನಾವು ಜೀವನದಲ್ಲಿ ಏನನ್ನೇ ಬಯಸಿದರೂ ಅದು ನಮ್ಮ ಕಾಯಕದ ಪ್ರತಿಫಲವಾಗಿರಬೇಕೇ ವಿನಃ ಅಗ್ಗದಲ್ಲಿ ದೊರೆಯುವಂತಾಗಬಾರದು ಎನ್ನುವುದು ಪೂಜ್ಯರ ಜೀವನ ವಿಧಾನ ಮಾಸ್ಟರ್ಸ್. ಪ್ರತಿನಿತ್ಯ ಬೆಳಗ್ಗೆ ಪೂಜಾನುಷ್ಠಾನ ಮುಗಿದ ನಂತರ ಮಠದ ಅವರ ಕೊಠಡಿಗೆ ಬಂದು ಲೆಕ್ಕಪತ್ರ ನೋಡ್ತಾ ಇದ್ರು. ಗೋಶಾಲೆ, ಉಗ್ರಾಣದಲ್ಲಿ, ಅಡುಗೆ ಮನೆಯಲ್ಲಿ, ತೋಟಗಳಲ್ಲಿ ಶ್ರೀಗಳು ಟೊಂಕ ಕಟ್ಟಿ ದುಡಿದೇ ಅವರು ಕಾಯಕ ಸಂದೇಶವನ್ನ ನೀಡಿದರು. ಶ್ರದ್ಧೆ ಹಾಗೂ ಭಕ್ತಿ ಜೀವನದ ಯಾವುದೇ ಹಂತದಲ್ಲಿಯೂ ಪೂಜ್ಯರು ತಮ್ಮ ಶ್ರದ್ಧೆಯನ್ನ ಬಿಟ್ಟವರಲ್ಲ. ಯಾವುದೇ ಕೆಲಸವಿರಲಿ, ಅದು ಮಠದ ಮುಂದಿನ ಕಸವಾಗಿರಲಿ, ದೇವರ ಮುಡಿಗೇರುವ ಹೂವಾಗಿರಲಿ, ಎಂತಹ ಕೆಲಸಗಳನ್ನ ಅತೀವ ಶ್ರದ್ಧೆಯಿಂದ ಅವರು ನಿರ್ವಹಿಸ್ತಾ ಇದ್ರು. ಸ್ವಚ್ಛ ದೇಹ ಶುದ್ಧ ಮನಸ್ಸಿನ ರೂಪಕವಾಗಿರುತ್ತದೆ ಎಂದು ನಂಬಿದವರು ಶ್ರೀಗಳು. ಪೂಜಾನುಷ್ಠಾನಗಳಲ್ಲಿ, ಪ್ರಯಾಣ, ಆಹಾರ, ಆಶೀರ್ವಾದಗಳಲ್ಲಿ ಪೂಜ್ಯರ ಶ್ರದ್ಧೆಯೊಂದೇ ನಮಗೆ ಸದಾ ನೆನಪಾಗುತ್ತೆ ಮಾಸ್ಟರ್ಸ್. ಒಂದು ಸಣ್ಣ ಕೆಲಸವನ್ನು ಬಿಡದಂತೆ ಪರಿಪೂರ್ಣಗೊಳಿಸುವ ಅವರ ಶ್ರದ್ಧೆ ಕಾರಣಕ್ಕಾಗಿಯೇ ಸಿದ್ಧಗಂಗಾ ಮಠ ಸಹಸ್ರ ಭಕ್ತರ ಬೀಡಾಗಿದ್ದು, ಅನಾಥ ಮಕ್ಕಳಿಗೆ ಅಕ್ಷರ ದಾಸೋಹದ ಗೂಡಾಗಿದ್ದು, ಭಕ್ತಿಯೇ ಶ್ರದ್ಧೆಯ ಮೂಲ ಎಂಬುದು ಚಿಂತನೆ. ತಾವು ಎಲ್ಲೇ ಇರಲಿ, ಯಾವುದೇ ಸನ್ನಿವೇಶದಲ್ಲೇ ಇರಲಿ, ಅವರ ಪೂಜಾನುಷ್ಠಾನ ಕ್ಷಣವೂ ವ್ಯತ್ಯಾಸವಾಗುತ್ತಿರಲಿಲ್ಲ. ಶಿವ ಪೂಜೆ ಹೊರತುಪಡಿಸಿ ಅವರಿಗೆ ಇನ್ಯಾವುದೇ ಜೀವನ ದ್ರವ್ಯವಿರಲಿಲ್ಲ. ಶಿವನ ಮುಂದೆ ತ್ರಿಕಾಲದಲ್ಲಿಯೂ ಸ್ಥಾಪಿತವಾಗುವ ನಂದಿಯಷ್ಟೇ ನಿಷ್ಠೆ ಪೂಜ್ಯರ ಪೂಜಾಚರಣೆಯಾಗಿತ್ತು. ಅವರು ಲಿಂಗೈಕ್ಯರಾಗುವ ಕೊನೆ ದಿನಗಳಲ್ಲಿ ಐಸುವಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಕೂಡ ಅವರು ಶಿವ ಪೂಜೆಯಲ್ಲಿ ತೊಡಗಿದ್ರು. ನಾನು ನೋಡಿದ್ದೀನಿ ಮಾಸ್ಟರ್, ಶಿವಕುಮಾರ ಸ್ವಾಮೀಜಿ ಅವರು ಐಸಿಯುನಲ್ಲಿ ಇದ್ರು ಕೂಡ ವಿಭೂತಿಯನ್ನ ಧರಿಸ್ಕೊಳ್ತಾನೆ ಇದ್ರು. ಹಣೆಗೆ ವಿಭೂತಿಯನ್ನ ಕೈಯಲ್ಲಿ ಹಚ್ಕೊಳ್ಳೋದು, ಹಣೆಗೆ ಧರಿಸ್ಕೊಳ್ಳೋದು ತುಂಬಾ ಸಾರಿ ಮಾಡ್ತಾನೆ ಇದ್ರು. ಸುಸ್ತಾಗ್ತಾ ಇದೆ ಅವ್ರಿಗೆ, ಆದ್ರೂ ಕೂಡ ಆ ವಿಭೂತಿಯನ್ನ ಧರಿಸ್ಕೊಳ್ತಾ ಇರೋದನ್ನ ಅವರು ಬಿಡ್ತಾ ಇರ್ಲಿಲ್ಲ. ಅಂತ ಕಾಯಕ ಯೋಗಿ ನಡೆದಾಡುವ ದೇವರ ಜೊತೆ ಅವರ ಕಾಲದಲ್ಲಿ ಅವರ ಪಾದ ಸ್ಪರ್ಶವನ್ನ ಮಾಡಿರುವ ನಾವೇ ಧನ್ಯವಂತರು ಅಂತ ಹೇಳ್ಬೋದು ಮಾಸ್ಟರ್ಸ್. ಶಿವಕುಮಾರ ಸ್ವಾಮೀಜಿ ಆ ಮಹಾನುಭಾವರ ಬಗ್ಗೆ ಮಾತನಾಡೋಕೆ ನಾನು ಬಹಳ 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 ಚಿಕ್ಕವಳಾಗ್ತೀನಿ ಮಾಸ್ಟರ್ಸ್. ಆದ್ರೆ
ಖಂಡಿತವಾಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರು ತಿಳಿಸ್ಕೊಟ್ಟಿದ್ರು ಕೂಡ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅದರಂತೆ ನಡೆದಂತವರು. ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮನವ ತೊಳೆಯಲು ಮೆಲ್ಲಗೆ ಅಂತ ಡಾಕ್ಟರ್ GS ಶಿವರುದ್ರಪ್ಪನವರು ಹಾಡಿ ಹೊಗಳಿದ್ದಾರೆ. ಅದು ಅತಿಶಯೋಕ್ತಿ ಅಲ್ಲ ಮಾಸ್ಟರ್ಸ್. ಶ್ರೀಮಠಕ್ಕೆ ಅಲ್ಲಿ ನಾವು ಶಿಕ್ಷಣವನ್ನ ಪಡೆದು ನಮ್ಮ ಜೀವನವನ್ನ ನಾವು ಸರಿಯಾಗಿ ರೂಪಿಸ್ಕೊಂತಾ ಬಂದ್ರೆ ಅದೇ ನಾವು ಗುರುವಿಗೆ ಸಲ್ಲಿಸುವ ಕಾಣಿಕೆ. ಸದಾಚಾರಿಗಳಾಗಿ ಯಾವಾಗ್ಲೂ ಕೂಡ ಕಾಯಕ ನಿಷ್ಠೆಯಿಂದ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಂತಾ ಬಂದ್ರೆ ಅದೇ ಶಿವಕುಮಾರ ಸ್ವಾಮೀಜಿಗಳಿಗೆ, ಪತ್ರಿಜಿ ಗುರುಗಳಿಗೆ ಬಹಳ ಖುಷಿ ಆಗುತ್ತೆ. ಓಕೆ ಮಾಸ್ಟರ್ಸ್, ಸಮಯ ಆಗ್ತಾ ಇದೆ. ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಮತ್ತೊಮ್ಮೆ ನಾವು ಅವರ ಜನ್ಮದಿನದಂದು April 1st, 2025 118ನೇ ಜನ್ಮ ದಿನೋತ್ಸವದಿಂದು ಇಂದು ನಾವೆಲ್ಲರೂ ಶಿವಕುಮಾರ ಸ್ವಾಮೀಜಿಯವರ ಚೈತನ್ಯದೊಂದಿಗೆ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ. ಎಲ್ಲರೂ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ ಮಾಸ್ಟರ್ಸ್. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ just focus on your natural, normal, easy, tender, soft breath. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ಓಂ ನಮಃ ಶಿವಾಯ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ನೀವು ಎರಡು ಕೈಗಳನ್ನ ಜೋಡಿಸ್ಕೊಂಡಿರೋದ್ರಿಂದ ಅಲ್ಲಿ 10% ಎನರ್ಜಿ ಕನ್ಸರ್ವ್ ಆಗ್ತಾ ಇದೆ. ಎರಡು ಕಾಲುಗಳನ್ನ ಕ್ರಾಸ್ ಮಾಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ನಿಮ್ಮ ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರುವುದರಿಂದ 80% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ ಮಾಸ್ಟರ್ಸ್. Be with your breath and ignore all your thoughts. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. Trying to stay healthy becomes more and more challenging. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ.
ಆಳವಾಗಿ ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ ಮಾಸ್ಟರ್ಸ್. ಪರಿಶ್ರಮ ಮೆಟ್ಟಿಲಾದರೆ ಅದೃಷ್ಟ ಲಿಫ್ಟಿನಂತೆ. ಅದೃಷ್ಟ ಕೈ ಕೊಡಬಹುದು, ಮೆಟ್ಟಿಲು ಹಾಗಲ್ಲ. ಖಚಿತ ಫಲ ನೀಡುವ ಪರಿಶ್ರಮವನ್ನ ನಂಬಿ ಮೇಲೇರೋಣ ಮಾಸ್ಟರ್ಸ್. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬಂದ್ರೂ ಕೂಡ ಅದನ್ನ ಹಿಂಬಾಲಿಸೋಕ್ ಹೋಗ್ಬೇಡಿ. ಶ್ವಾಸವೇ ನೀವಾಗಿರಿ, ಶಾಂತವಾಗಿರಿ. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಅದನ್ನೇ ಗಮನಿಸಿ ಮಾಸ್ಟರ್ಸ್. ಉಚ್ಛ್ವಾಸ, ನಿಶ್ವಾಸ.
ಮುಂದೆ ತಂದಿಟ್ಕೊಂಡಿರುವ ಜಲದಲ್ಲಿ ಸಿದ್ಧಗಂಗೆಯ ಸಿದ್ಧಗಂಗಮ್ಮ ದೇವಿಯನ್ನ ಆಹ್ವಾನಿಸ್ಕೊಂಡಿದೀವಿ. ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆ, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಇವರೆಲ್ಲರ ಚೈತನ್ಯದ ಜೊತೆ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಜೊತೆ ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮೂಸಿದಷ್ಟು ಶ್ವಾಸ, ಗುಡ್ಡದಷ್ಟು ಸಂಜೀವಿನಿ. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನದಿಂದ ಜ್ಞಾನ, ಆ ಜ್ಞಾನವೆಂಬ ಅಗ್ನಿಯಲ್ಲಿ ನಮ್ಮ ಕರ್ಮಗಳೆಲ್ಲ ದಗ್ಧವಾಗಿ ಹೋಗ್ತವೆ ಮಾಸ್ಟರ್ಸ್. ಅವರ್ ಬ್ರೆತ್ ಈಸ್ ಅವರ್ ಗುರು. ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿ ಹಾಗೆ ಮುಂದುವರಿಯೋಣ. ಓಕೆ ಹೇಳುವವರೆಗೂ ಯಾರು ಕಣ್ಣುಗಳನ್ನ ತೆರಿಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಇಗ್ನೋರ್ ಆಲ್ ಯುವರ್ ಥಾಟ್ಸ್. ಭಕ್ತಿ ಎನ್ನುವುದು ಯೋಗವಲ್ಲ, ಕರ್ಮ ಎನ್ನುವುದು ಯೋಗವಲ್ಲ, ಧರ್ಮ. ಜ್ಞಾನ ಎನ್ನುವುದೇ ಯೋಗ, ಜ್ಞಾನ ಯೋಗ. ಧ್ಯಾನ ಎನ್ನುವುದೇ ಯೋಗ, ರಾಜಯೋಗ. ಕಿರೀಟ ಎನ್ನುವುದು ರಾಜ್ಯತ್ವಕ್ಕೂ ರಜೋಗುಣಕ್ಕೂ ಚಿಹ್ನೆ ಮಾಸ್ಟರ್ಸ್. ರತ್ನ ಖಚಿತ ಕಿರೀಟಗಳನ್ನ ರಾಜ ಮಹಾರಾಜರು ಧರಿಸುತ್ತಿರುತ್ತಾರೆ. ಪರಮ ಯೋಗಿಗಳು ಮಾತ್ರ ಧ್ಯಾನ ಕಿರೀಟಗಳನ್ನ ಅಲಂಕರಿಸಿಕೊಳ್ಳುತ್ತಾರೆ. ಪರಮ ಯೋಗಿಗಳು ಮಾತ್ರ ಧ್ಯಾನ ಕಿರೀಟವನ್ನ ಅಲಂಕರಿಸಿಕೊಳ್ಳಕ್ಕೆ ಸಾಧ್ಯ ಮಾಸ್ಟರ್ಸ್. ಭೌತಿಕ ರಾಜ ಮಹಾರಾಜರಿಗೂ ಧ್ಯಾನ ರಾಜ ಮಹಾರಾಜರಿಗೂ ನಡುವೆ ಎಷ್ಟೋ ವ್ಯತ್ಯಾಸವಿದೆ. ಭೌತಿಕ ರಾಜ ಮಹಾರಾಜರಾದವರು ಸ್ವತಃ ಶಾಂತಿ ಶೂನ್ಯರು. ಇತರರಿಗೆ ಹೇಗೆ ಶಾಂತಿಯನ್ನು ನೀಡಬಲ್ಲರು?
ನಿಮಗೆ ಎಷ್ಟು ರಾಜ್ಯಗಳು ಸಂಪತ್ತುಗಳು ಇದ್ದರೂ ಅಸಂತೃಪ್ತಿ ಉಂಟಾಗ್ತಾ ಇರುತ್ತೆ. ಆದರೆ ಧ್ಯಾನ ರಾಜ ಮಹಾರಾಜರಿಗೆ ಮಾತ್ರ ಆದಿ ಮಧ್ಯೆ ಅಂತ್ಯದಲ್ಲೆಲ್ಲ ಶಾಂತಿಮಯ. ತಮ್ಮ ಜೊತೆ ಸೇರಿದವರನ್ನೆಲ್ಲ ಕೂಡ ಶಾಂತಿಮಯರನ್ನಾಗಿ ಮಾಡಬಲ್ಲವರಾಗಬೇಕು. ಪ್ರತಿಯೊಬ್ಬರೂ ಧ್ಯಾನ ಕಿರೀಟಧಾರರಾಗಬೇಕು. ಎಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯಂತಹ ಯೋಗಿ ಶ್ರೇಷ್ಠರನ್ನ ಅನುಸರಿಸಬೇಕು. ವೆಂಕಟೇಶ್ವರ ಸ್ವಾಮಿ ಅದ್ಭುತವಾದ ಯೋಗೀಶ್ವರನು. ಅಪಾರವಾದ ಯೋಗ ಸಾಧನೆಯಿಂದ ಧ್ಯಾನ ಕಿರೀಟಧಾರಿಯಾಗಿರುವವನು. ತಿರುಮಲದಲ್ಲಿರುವ ಭಕ್ತಿ ಎನ್ನುವುದು ದೀಕ್ಷೆಯಿಂದ ರಾಜಯೋಗ ಸಾಧನೆಯಾಗಿ ತ್ವರಿತಗತಿಯಲ್ಲಿ ರೂಪಾಂತರ ಹೊಂದಬೇಕೆಂದು ಬಯಸುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನಿಜವಾದ ಆಕಾಂಕ್ಷೆ ಎಲ್ಲರೂ ಕೂಡ ಯೋಗಿ ಶ್ರೇಷ್ಠರಾಗಬೇಕು ಎಂಬುದು. ಧ್ಯಾನ ಒಂದೇ ರಾಜಮಾರ್ಗ ಮಾಸ್ಟರ್ಸ್. ಆನಾಪಾನಸ್ತಿ ಧ್ಯಾನವೇ ರಾಜಮಾರ್ಗಕ್ಕೆ ದಾರಿ. ಆಳವಾಗಿ ನಿಮ್ಮೊಳಗೆ ಮುಂದುವರಿಯಿರಿ ಮಾಸ್ಟರ್ಸ್. ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸಿ. ನಾವೆಲ್ಲರೂ ಧ್ಯಾನ ಕಿರೀಟಧಾರಿಗಳಾಗಬೇಕು ಮಾಸ್ಟರ್ಸ್. ಪರಮ ಯೋಗಿಗಳು ಮಾತ್ರ ಧ್ಯಾನ ಕಿರೀಟಗಳನ್ನ ಅಲಂಕರಿಸಿಕೊಳ್ಳುತ್ತಾರೆ. ಹಾಗೆ ನಾವು ಕೂಡ ಆಗ್ಬೇಕು. ಖಚಿತವಾದ ಕಿರೀಟಗಳನ್ನ ರಾಜ ಮಹಾರಾಜರು ಧರಿಸ್ತಾ ಇದ್ರೆ, ಪರಮ ಯೋಗಿಗಳು ಧ್ಯಾನಿಗಳು ಮಾತ್ರ ಧ್ಯಾನ ಕಿರೀಟಗಳನ್ನ ಅಲಂಕರಿಸ್ಕೊಳ್ತಾರೆ. ಕೆಲಸಕ್ಕೆ ಬಾರದ ಗೊಡ್ಡು ಹರಟೆಗಿಂತ 10 ನಿಮಿಷಗಳ ಖಾಲಿ ಧ್ಯಾನ 10 ಕೋಟಿಯಷ್ಟು ಬೆಲೆಯುಳ್ಳದ್ದು ಮಾಸ್ಟರ್ಸ್. ಆಸೆ, ಸಿಟ್ಟು, ಅತಿಯಾದ ಪ್ರೀತಿ ಇದುವೇ ನಮ್ಮ ಶತ್ರುಗಳು. ಇವುಗಳು ನಮ್ಮಲ್ಲಿನ ಮನಃಶಾಂತಿಯನ್ನ ಕಸಿದುಕೊಳ್ಳುತ್ತವೆ ಅಂತ ಭಗವದ್ಗೀತೆ ಸಂದೇಶದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೀನು ಯಾವುದೇ ಫಲಿತಾಂಶ ಅಪೇಕ್ಷೆ ಮಾಡದೆ ನಿನ್ನ
ಕರ್ತವ್ಯವನ್ನಷ್ಟೇ ಮಾಡು, ಉಳಿದಿದ್ದು ದೇವರಿಗೆ ಬಿಟ್ಟು ಬಿಡು ಅಂತ ಭಗವದ್ಗೀತೆ ಸಂದೇಶದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪವೇ ಧ್ಯಾನ, ಅಪಾರವಾದ ಲಾಭ. ಧ್ಯಾನ ಸರ್ವ ರೋಗ ನಿವಾರಿಣಿ. ಧ್ಯಾನ ಸರ್ವ ಶಾಸ್ತ್ರ ಜ್ಞಾನ ಪ್ರಸಾದಿನಿ. ಧ್ಯಾನ ಸಕಲ ಭೋಗಕಾರಿಣಿ. ಶ್ವಾಸದ ಮೇಲೆ ಗಮನ. ಇದೇ ಆನಾಪಾನಸತಿ ಧ್ಯಾನ. Last 5 minutes, masters. Be with your breath. ಶಿವಕುಮಾರ ಮಹಾಸ್ವಾಮಿಗಳವರ ಜೊತೆ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಕುಳಿತು ನಾವೆಲ್ಲರೂ PSSM ನ ಶಾಂಭಾರದಲ್ಲಿ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಕುಳಿತು ಸಾಮೂಹಿಕ ಧ್ಯಾನದಲ್ಲಿ ನಿರತರಾಗಿದ್ದೇವೆ ಮಾಸ್ಟರ್ಸ್. ಪರಮ ಪೂಜ್ಯರ ಆಶೀರ್ವಾದ, ಪತ್ರಿಜಿ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಲಭಿಸಲಿ. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ ಮಾಸ್ಟರ್ಸ್. ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರದಲ್ಲಿ ಆವರಿಸ್ಕೊಳ್ತಾ ಪ್ರವಹಿಸ್ತಾ ಶರೀರದ ಅಣು ಕಣಗಳನ್ನ ಕೂಡ ಶುದ್ಧೀಕರಣ ಮಾಡಿದೆ ಮಾಸ್ಟರ್ಸ್. ನಮ್ಮೆಲ್ಲರ ಸುತ್ತಲೂ ರಕ್ಷಣಾ ಕವಚ ಏರ್ಪಟ್ಟಿರೋದನ್ನ ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಇಷ್ಟ ದೇವತಾ, ಕುಲದೇವತಾ, ಗ್ರಾಮ ದೇವತಾ, ಗುಬ್ಬಿಯ ಆರಾಧ್ಯ ದೈವ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಅನುಬಸವೇಶ್ವರ ಸ್ವಾಮಿ, ಸಿದ್ಧಗಂಗಯ್ಯ, ಸಿದ್ಧಗಂಗಾ ಮಾತೆ, ಅಟವಿ ಶಿವಯೋಗಿಗಳು, ಉದ್ದಾನ ಶಿವಯೋಗಿಗಳು,
ಗಂಗೆಯ ಸಕಲ ಗುರು ಪರಂಪರೆ ನಮ್ಮ ಜೊತೆ ಬಂದು ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. Last 2 minutes. Be with your breath. ಶ್ವಾಸ ಗುರುವಿನೊಂದಿಗೆ ಇರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಯಾರು ಕಣ್ಣುಗಳನ್ನ ತೆರೆಯಬೇಡಿ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ತ್ರಿವಿಧ ದಾಸೋಹಿಗಳಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರಿಗೆ, ಪತ್ರಿಜಿ ಗುರುಗಳಿಗೆ, ಸಿದ್ಧಗಂಗಾ ಮಾತೆಗೆ, ಸಿದ್ಧಲಿಂಗೇಶ್ವರ ಸ್ವಾಮಿಗೆ, ಕೋಸಲ ಚನ್ನಬಸವೇಶ್ವರ ಸ್ವಾಮಿಗೆ, ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆ, ಸಕಲ ಆಸ್ಟ್ರಲ್ ಸ್ಪಿರಿಚುವಲ್ ಮಾಸ್ಟರ್ಸ್ ಯಾರ್ಯಾರು ನಮ್ಮ ಜೊತೆ ಬಂದು ಕುಳಿತು ಧ್ಯಾನವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ಭೌತಿಕ ಶರೀರಕ್ಕೂ ಅನುಕ್ಷಣವು ಅಚ್ಚುಕಟ್ಟಾಗಿ ತನ್ನ ಕೆಲಸ ಕಾರ್ಯವನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇರುವಂತಹ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ, ನಮ್ಮ ಫಿಸಿಕಲ್ ಬಾಡಿಯ ಆರ್ಗನ್ಸ್ಗೆ ನಾವು ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸೋಣ. ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಬ್ರಹ್ಮಾಂಡಕ್ಕೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸೋಣ. ಈಗ ನಿಧಾನವಾಗಿ ನಿಮ್ಮೆರಡೂ ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮೆರಡೂ ಕೈಗಳನ್ನ ತೆಗೆಯುತ್ತಾ ಕಣ್ಣುಗಳೊಡ ನಿಧಾನವಾಗಿ ತೆರೆಯುತ್ತಾ ಮುಗುಳ್ನಗೆಯಿಂದ ನಿಮ್ಮ ಅಂಗೈಗಳನ್ನೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಈಗ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಇಂತಹ ಸರಳವಾದ, ಸುಲಭವಾದ, ಅದ್ಭುತವಾದ ಧ್ಯಾನವನ್ನ ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಿರುವಂತಹ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ನಾವೆಲ್ಲರೂ ಸಲ್ಲಿಸೋಣ. ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸೋಣ. ಈ ನಮ್ಮ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಕೃತಜ್ಞತೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.
ಮತ್ತೆ ನಾಳೆ ಸಂಜೆ ನಿಮ್ಮೆಲ್ಲರನ್ನ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು ಮಾಸ್ಟರ್ಸ್.